ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ ಅಧ್ಯಾಯ 2 ಸಾಂಖ್ಯಯೋಗ. ಇದರಿಂದ ನಾವು 53ನೇ ಶ್ಲೋಕವನ್ನು ತಿಳ್ಕೊಳ್ತಾ ಇದ್ವಿ. ಅದರಲ್ಲಿ ಯೋಗ ಅನ್ನೋದನ್ನ ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ವಿಷಯಕ್ಕೆ ಅಥವಾ ಬೇರೆ ಬೇರೆ ಕರ್ಮಕ್ಕೆ ಅಥವಾ ಕಾರ್ಯಕ್ಕೆ ಅದನ್ನು ಬೇರೆ ಬೇರೆ ರೀತಿಯಲ್ಲಿ ಯೂಸ್ ಮಾಡಿದ್ದಾರೆ. ಆದರೆ ಒಂದೇ ಶಬ್ದವನ್ನು, ಯೋಗ ಅನ್ನುವಂಥ ಶಬ್ದವನ್ನೇ ಬೇರೆ ಬೇರೆ ಥರ ಯೂಸ್ ಮಾಡಿದ್ದಾರೆ. ಕರ್ಮಯೋಗದಲ್ಲಿ ಮತ್ತು ಧ್ಯಾನ ಯೋಗದಲ್ಲಿ, ಸಮತ್ವ ಯೋಗದಲ್ಲಿ, ಭಗವತ್ ಪ್ರಭಾವ ರೂಪಿ ಯೋಗದಲ್ಲಿ, ಭಕ್ತಿ ಯೋಗದಲ್ಲಿ, ಅಷ್ಟಾಂಗ ಯೋಗದಲ್ಲಿ ಎಲ್ಲೆಲ್ಲಿ ಯಾವುದಕ್ಕೆ ಯೂಸ್ ಮಾಡಿದ್ದಾರೆ ಅನ್ನೋದನ್ನು ನಾವು ಓದ ಭಾಗದಲ್ಲಿ ತಿಳ್ಕೊಂಡಿದ್ವಿ. ಇವತ್ತು ಯೋಗಿ ಅನ್ನುವಂಥ ಶಬ್ದವನ್ನು ಎಲ್ಲೆಲ್ಲಿ ಯಾರಿಗೋಸ್ಕರ ಅದನ್ನು ಯೂಸ್ ಮಾಡಿದ್ದಾರೆ, ಅಂದರೆ ಯಾರ್ಯಾರನ್ನ ಯೋಗಿ ಅಂತ ಕರಿಬೋದು ಮತ್ತು ಯಾಕೆ ಕರೆದಿದ್ದಾರೆ ಅದರ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳೋಣ. ಮೊದಲನೇದು ಈಶ್ವರ ಅಂತಂದ್ರೆ ಏನು? ಭಗವಂತ. ಭಗವಂತನ ಬಗ್ಗೆ ಹೇಳಬೇಕಾದ್ರೂ ಕೂಡ ಆ ಯೋಗಿ ಅನ್ನುವಂಥ ಶಬ್ದವನ್ನು ಯೂಸ್ ಮಾಡಿದ್ದಾರೆ. ಅದು 10ನೇ ಅಧ್ಯಾಯದಲ್ಲಿ 17ನೇ ಶ್ಲೋಕದಲ್ಲಿ ಬರುತ್ತೆ. ಏನು ಆ ಶ್ಲೋಕದ ಅರ್ಥ ಅಂತಂದರೆ, ಹೇ ಯೋಗೀಶ್ವರ, ನೋಡಿ ಇಲ್ಲಿ ಯೋಗೀಶ್ವರ ಅಂತ ಕರಿತಾ ಇದ್ದಾನೆ ಅರ್ಜುನ ಭಗವಂತನನ್ನ. ನಾನು ಯಾವ ಪ್ರಕಾರವಾಗಿ ನಿರಂತರ ಚಿಂತನೆ ಮಾಡ್ತಾ ನಿನ್ನನ್ನು ಅರ್ಥ ಮಾಡಿಕೊಳ್ಳಿ, ಅಂದರೆ ನಾನು ಏನು ಯಾವ ರೀತಿ ಚಿಂತನೆ ಮಾಡಿದ್ರೆ ನಿನ್ನನ್ನು ಅರ್ಥ ಮಾಡ್ಕೊಳ್ಳೋಕ್ಕಾಗುತ್ತೆ ಅಂತ ಕೇಳ್ತಾ ಇದ್ದಾನೆ. ಮತ್ತು ಹೇ ಭಗವಂತ, ನೀನು ಯಾವ ಯಾವ ಭಾವಗಳಿಂದ ನನ್ನ ಮೂಲಕ ಚಿಂತಿಸಲ್ಪಡಲು ಯೋಗ್ಯನಾಗಿದೆಯಾ, ಅಂದರೆ ನಾನು ಯಾವ ಭಾವನೆಯಿಂದ ನಿನ್ನನ್ನು ಚಿಂತನೆ ಮಾಡಲಿ, ನಿನ್ನನ್ನು ಯಾವ ಯಾವ ಭಾವನೆಯಿಂದ ಚಿಂತಿಸ್ಬೋದು ಅಂತ ಇಲ್ಲಿ ಕೇಳ್ತಾ ಇದ್ದಾನೆ. ಇಲ್ಲಿ ಯೋಗೀಶ್ವರ ಅಂತವನು ಸಂಬೋಧನೆ ಮಾಡಿದಾನಲ್ವಾ, ಅದಕ್ಕೋಸ್ಕರ ಭಗವಾನ್ ಶ್ರೀಕೃಷ್ಣನ ಸಂಬೋಧನೆಯಾಗಿರೋದ್ರಿಂದ ಇಲ್ಲಿ ಯೋಗಿ ಅನ್ನುವಂಥ ಶಬ್ದ ದೇವರ ವಾಚಕವಾಗಿದೆ. ಈಗ ಅರ್ಥ ಆಗ್ತಾ ಇದೆ ಅಲ್ವಾ? ಯೋಗಿ ಅಂದಿದ ತಕ್ಷಣ ಅದು ಒಬ್ಬರಿಗೆ ಈ ಒಂದು ವರ್ಡ್ ಮೀಸಲಾಗಿರತ್ತೆ ಅಂತ ಹೇಳೋಕ್ಕಾಗಲ್ಲ. ಆಯಾ ಸಂದರ್ಭಗಳಲ್ಲಿ ಬೇರೆ ಬೇರೆಯವ್ರಿಗೂ ಕೂಡ ಅದೇ ಶಬ್ದವನ್ನು ಯೂಸ್ ಮಾಡ್ತಾರೆ. ಸೊ ಇನ್ನು ನೆಕ್ಸ್ಟ್ ಯಾವುದು ಅಂತಂದರೆ ಆತ್ಮಜ್ಞಾನಿ. ಆತ್ಮಜ್ಞಾನಿಯನ್ನು ಕೂಡ ಯೋಗಿ ಅಂತ ಕರೀತಾರೆ. ಅದು ಯಾಕೆ, ಹೇಗೆ ಅನ್ನೋದನ್ನ 6ನೇ ಅಧ್ಯಾಯದಲ್ಲಿ 32ನೇ ಶ್ಲೋಕದಲ್ಲಿ ಅದನ್ನು ಹೇಳಿದ್ದಾರೆ. ಏನು ಹೇಳಿದ್ದಾರೆ ಅಂತಂದರೆ, ಭಗವಂತ ಹೇಳ್ತಾನೆ, ಹೇ ಅರ್ಜುನ, ಯಾವ ಯೋಗಿ ತನ್ನಂತೆಯೇ ಸಂಪೂರ್ಣ ಪ್ರಾಣಿಗಳನ್ನು ಕೂಡ ಸಮದೃಷ್ಟಿಯಿಂದ ನೋಡ್ತಾನೋ, ಮತ್ತು ಸುಖ ಅಥವಾ ದುಃಖ ಎರಡನ್ನೂ ಕೂಡ ಎಲ್ಲರಲ್ಲೂ ಕೂಡ ಸಮನಾಗಿ ನೋಡ್ತಾನೋ, ಆ ಯೋಗಿ ಪರಮಶ್ರೇಷ್ಠ ಅಂತ ತಿಳಿಯಲ್ಪಟ್ಟಿದ್ದಾನೆ ಅಂತಂದ್ಬಿಟ್ಟು ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ. ಅಂದರೆ ತಾನು ಹೇಗೆ ಒಬ್ಬ ಮನುಷ್ಯ ಅಥವಾ ನಾನು ಒಬ್ಬ ಒಂದು ಪ್ರಾಣಿಯೋ ಅದೇ ರೀತಿ ಬೇರೆ ಜೀವಿಗಳನ್ನು, ಪ್ರಾಣಿಗಳನ್ನು ಸಮದೃಷ್ಟಿಯಿಂದ ನೋಡ್ತಾನೆ. ನಾನು ಹೇಗೋ ಅದು ಹಾಗೆ ಅಂತಂದ್ಬಿಟ್ಟು ನೋಡ್ತಾನೆ. ಮತ್ತು ಸುಖ ದುಃಖ ಎರಡನ್ನೂ ಕೂಡ ಸಮನಾಗಿ ನೋಡ್ತಾನೆ. ಅವನು ಮೇಲು ಕೀಳು ಹಾಗೆ ನೋಡೋದಿಲ್ಲ. ಅಂಥ ಯೋಗಿಯನ್ನು ನೀನು ಪರಮಶ್ರೇಷ್ಠ ಅಂತ, ಅಂಥ ಯೋಗಿಯನ್ನು ಪರಮಶ್ರೇಷ್ಠ ಅಂತ ತಿಳ್ಕೋಬೇಕು ಅಂತ ಹೇಳಿದಾನಲ್ಲ. ಇಲ್ಲಿ ತನ್ನಂತೆಯೇ ಎಲ್ಲರನ್ನೂ ಸಮಾನವಾಗಿ ನೋಡೋದರ ವರ್ಣನೆ ಇರೋದ್ರಿಂದ ಇಲ್ಲಿ ಯೋಗಿ ಅನ್ನುವಂಥ ಶಬ್ದ ಆತ್ಮಜ್ಞಾನಿಯ ವಾಚಕವಾಗಿದೆ. ಆತ್ಮಜ್ಞಾನಿಗೋಸ್ಕರ ಈ ಒಂದು ಯೋಗಿ ಅನ್ನುವಂಥ ಶಬ್ದವನ್ನು ಯೂಸ್ ಮಾಡಿದ್ದಾರೆ. ಇನ್ನು ಮುಂದಿನದ್ದು ಯಾವುದು, 3ನೇದು ಯಾವುದು ಅಂತಂದರೆ ಸಿದ್ಧಭಕ್ತ. ಸಿದ್ಧಭಕ್ತ ಅವನನ್ನು ಕೂಡ ಯೋಗಿ ಅಂತ ಕರೆದಿದ್ದಾರೆ. ಅದು 12ನೇ ಅಧ್ಯಾಯದಲ್ಲಿ 14ನೇ ಶ್ಲೋಕದಲ್ಲಿ ಅದನ್ನು ಹೇಳಿದ್ದಾರೆ. ಏನು ಹೇಳಿದ್ದಾರೆ ಅಂತಂದರೆ, ಯಾವ ಮನುಷ್ಯ ಎಲ್ಲ ಪ್ರಾಣಿಗಳಲ್ಲೂ ಕೂಡ ದ್ವೇಷ ಭಾವರಹಿತನಾಗಿ, ಯಾರಲ್ಲೂ ದ್ವೇಷ ಇರೋದಿಲ್ಲ ಅವನಿಗೆ, ಮತ್ತು ಯಾರಲ್ಲೂ ಸ್ವಾರ್ಥ ಇರೋದಿಲ್ಲ, ಎಲ್ಲರ ಪ್ರೇಮಿಯಾಗಿರ್ತಾನೋ, ಮತ್ತು ಕಾರಣ ಇಲ್ಲದೇ ದಯಾಳುವಾಗಿರ್ತಾನೆ. ಇವಾಗ ನಾವು ಯಾರಿಗಾದ್ರೂ ದಯೆ ತೋರಿಸ್ತೀವಿ ಅಂತಂದರೆ ಅದಕ್ಕೊಂದು ರೀಸನ್ ಇರುತ್ತಲ್ಲ. ಸೊ ಕಾರಣ ಇಲ್ಲದೆ ದಯೆ ತೋರಿಸೋದಿದೆಯಲ್ಲ, ಅದು ಎಲ್ಲರಿಗೂ ಬರೋದಿಲ್ಲ. ಸೊ ಆ ಥರ ಮನುಷ್ಯ ಒಬ್ಬ ಇರ್ತಾನಲ್ಲ ಅವನು ಮತ್ತೆ ಮಮತಾರಹಿತನಾಗಿರ್ತಾನೆ, ಅಹಂಕಾರ ರಹಿತನಾಗಿರ್ತಾನೆ, ಮತ್ತು ಸುಖ ದುಃಖ ಇದನ್ನೆಲ್ಲ ಪಡ್ಕೊಳ್ಳೋದ್ರಲ್ಲೂ ಕೂಡ ಸಮನಾಗಿರ್ತಾನೆ, ಕ್ಷಮಾವಂತನಾಗಿರ್ತಾನೆ. ಅಂದರೆ ಅರ್ಥ ಏನು, ಅಪರಾಧ ಮಾಡ್ತಾರಲ್ಲ ಅವ್ರಿಗೂ ಕೂಡ ಅಭಯವನ್ನು ನೀಡುವಂಥವನಾಗಿರ್ತಾನೆ. ಮತ್ತು ಯಾವ ಯೋಗಿ ನಿರಂತರವಾಗಿ ಸಂತುಷ್ಟನಾಗಿರ್ತಾನೋ
ಮತ್ತು ಮನಸ್ಸು ಇಂದ್ರಿಯಗಳ ಸಹಿತ ಶರೀರವನ್ನು ತನ್ನ ವಶದಲ್ಲಿ ಇಟ್ಕೊಂಡಿರ್ತಾನೋ, ಮತ್ತು ನನ್ನಲ್ಲಿ ದೃಢ ನಿಶ್ಚಯ ಇರುವಂಥವನಾಗಿರ್ತಾನೋ, ಅಂದರೆ ನನ್ನನ್ನು ಕಂಪ್ಲೀಟಾಗಿ ನಂಬ್ತಾನೋ, ಅವನು ನನ್ನಲ್ಲೇ ಮನಸ್ಸು ಬುದ್ಧಿಗಳನ್ನು ಅರ್ಪಿಸಿರ್ತಾನೋ, ಆ ನನ್ನ ಭಕ್ತ ಇದ್ದಾನಲ್ಲ ಅವನು ನನಗೆ ಪ್ರಿಯನಾಗಿದ್ದಾನೆ ಅಂತಂದ್ಬಿಟ್ಟು ಇಲ್ಲಿ ಕೃಷ್ಣ ಅರ್ಜುನನಿಗೆ ಹೇಳ್ತಾನಲ್ಲ. ಅಂದರೆ ಪರಮಾತ್ಮನಲ್ಲಿ ಮನಸ್ಸು ಮತ್ತು ಬುದ್ಧಿ ಅರ್ಪಿತ, ಈ ಎರಡನ್ನೂ ಅರ್ಪಿಸಿದ್ದೀನಿ ಅಂತ ಹೇಳೋ ಕಾರಣದಿಂದ, ಮತ್ತು ಮದ್ಭಕ್ತ ಅನ್ನುವಂತಹ ವಿಶೇಷಣ ಇಲ್ಲಿರೋದ್ರಿಂದ, ನನ್ನ ಭಕ್ತ ಮದ್ಭಕ್ತ ಅಂತ ಹೇಳಿದಾರಲ್ಲ, ಅದಕ್ಕೋಸ್ಕರ ಇಲ್ಲಿ ಯೋಗಿ ಅನ್ನುವಂಥ ಶಬ್ದವನ್ನು ಸಿದ್ಧ ಭಕ್ತನಿಗೋಸ್ಕರ ಇಲ್ಲಿ ಯೂಸ್ ಮಾಡಿದ್ದಾರೆ ಅನ್ನೋದು ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಅಂದರೆ ಯೋಗಿ ಅನ್ನುವಂಥ ಶಬ್ದವನ್ನು ಎಷ್ಟು ರೀತಿಯಲ್ಲಿ ಯಾರ್ಯಾರಿಗೆ ಅದನ್ನು ಯೂಸ್ ಮಾಡಬಹುದು ಅಥವಾ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ನೆಕ್ಸ್ಟು ಕರ್ಮಯೋಗಿ. ಇದು 5ನೇ ಅಧ್ಯಾಯದಲ್ಲಿ 11ನೇ ಶ್ಲೋಕದಲ್ಲಿ ಹೇಳಿದ್ದಾರೆ. ಏನು ಹೇಳಿದ್ದಾರೆ ಅಂತಂದರೆ, ಕರ್ಮಯೋಗಿಗಳು ಮಮತ್ವ ಬುದ್ಧಿರಹಿತರಾಗಿ, ಅಂದರೆ ಈಗ ಮಮಕಾರ ಜಾಸ್ತಿ ಇರುತ್ತೆ, ಮಮತೆ ಅನ್ನೋದು ಇರುತ್ತಲ್ಲ, ಅದು ಆ ಮಮತ್ವ ಬುದ್ಧಿ ರಹಿತರಾಗಿ ಕೇವಲ ಇಂದ್ರಿಯಗಳು, ಮನಸ್ಸು, ಬುದ್ಧಿ ಮತ್ತು ಶರೀರದ ಮೂಲಕ ಆಗುವಂಥ ಎಲ್ಲ ಕ್ರಿಯೆಗಳಲ್ಲಿ ಆಸಕ್ತಿಯನ್ನು ಬಿಟ್ಟು ಅಂತಃಕರಣದ ಶುದ್ಧಿಗೋಸ್ಕರ ಕರ್ಮವನ್ನು ಮಾಡ್ತಾರೆ. ಅಂದರೆ ಕರ್ಮಯೋಗಿಗಳು ಹೇಗಿರ್ತಾರೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಕೂಡ ಕರ್ಮವನ್ನು ಮಾಡುವಂಥವ್ರಿಗೆ ಯೋಗಿ ಅನ್ನುವಂಥ ಶಬ್ದವನ್ನು ಇಲ್ಲಿ ಯೂಸ್ ಮಾಡಿದ್ದಾರೆ. ಆಸಕ್ತಿಯನ್ನು ತ್ಯಾಗ ಮಾಡಿ ಆತ್ಮಶುದ್ಧಿಗೋಸ್ಕರ ಕರ್ಮ ಮಾಡೋದನ್ನು ಹೇಳೋದ್ರಿಂದ ಇಲ್ಲಿ ಯೋಗಿ ಅನ್ನುವಂಥ ಶಬ್ದ ಕರ್ಮಯೋಗಿಯ ವಾಚಕವಾಗಿದೆ. ನೋಡಿ, ಈ ರೀತಿ ಒಂದೊಂದು ವಿಷಯದಲ್ಲೂ ಒಬ್ಬೊಬ್ಬರು ವಿಶೇಷವಾಗಿ ಸಾಧನೆ ಮಾಡ್ತಾ ಇರ್ತಾರಲ್ವ, ಅವರು ಅದರಲ್ಲಿ ಪರಿಪೂರ್ಣತೆಯನ್ನು ಪಡೆಯುವಂಥ ಹಂತಕ್ಕೆ ಬರ್ತಾ ಇರ್ತಾರೆ. ಅದನ್ನು ಹೇಳೋದಕ್ಕೋಸ್ಕರ ಅವರನ್ನು ಕೂಡ ಯೋಗಿ ಅಂತ ಕರೀತಾರೆ. ಈಗ ನಮಗೆ ಭಗವಂತನನ್ನು ಕೂಡ ಯೋಗಿ ಅಂತಾರೆ, ಯೋಗೇಶ್ವರ ಅಂತ ಹೇಳಿದಾರಲ್ವ ಅಲ್ಲಿ. ಮತ್ತು ಆತ್ಮದ ಬಗ್ಗೆ, ಅಂದರೆ ಎಲ್ಲರನ್ನೂ ಕೂಡ ಒಂದೇ ಸಮನಾಗಿ ನೋಡುವಂಥವನು ಅಥವಾ ಅದರ ವರ್ಣನೆ ಇರೋದ್ರಿಂದ ಆತ್ಮಜ್ಞಾನಿ, ಅವನು ಎಲ್ಲರನ್ನ ಸಮಾನವಾಗಿ ನೋಡ್ತಾನೆ, ಅದಕ್ಕೋಸ್ಕರ ಅವನನ್ನು ಯೋಗಿ ಅಂತ ಕರೀತಾರೆ. ಮತ್ತು ಯಾರು ಪರಮಾತ್ಮನಲ್ಲಿ ಮನಸ್ಸು ಬುದ್ಧಿ ಎಲ್ಲ ಅರ್ಪಣೆ ಮಾಡಿರ್ತಾರೋ, ಅಂದರೆ ಅಲ್ಲಿ ಭಗವಂತ ಅವನು ನನ್ನ ಭಕ್ತ ಮದ್ಭಕ್ತ ಅಂತ ಹೇಳಿದ್ದಾನೆ, ಅದಕ್ಕೋಸ್ಕರ ಅಲ್ಲೂ ಕೂಡ ಅಂಥ ಯೋಗಿ ಸಿದ್ಧ ಭಕ್ತನಿಗೆ ಕೂಡ ಯೋಗಿ ಅನ್ನುವಂಥ ಶಬ್ದವನ್ನು ಯೂಸ್ ಮಾಡಿದ್ದಾರೆ. ಮತ್ತು ಆಸಕ್ತಿಯನ್ನು ಬಿಟ್ಟು ಆತ್ಮಶುದ್ಧಿಗೋಸ್ಕರ ಕರ್ಮ ಮಾಡೋರು ಇದ್ದಾರಲ್ವ, ಅವರನ್ನು ಸಂಬೋಧಿಸುವಂತಹ ಸಮಯದಲ್ಲೂ ಕೂಡ ಯೋಗಿ ಅನ್ನುವಂಥ ಶಬ್ದವನ್ನು ಯೂಸ್ ಮಾಡಿದ್ದಾರೆ. ಇನ್ನೂ ಕೆಲವು ಇದೆ, ಅದನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.